ನಮ್ಮ ಪ್ರೊಡ್ಯೂಸರ್ ಆದಂಥ ಶ್ರೀನಿವಾಸ್ ಸರು, ಹಾಗೆ ಡೈರೆಕ್ಟ್ರು ಶಂಕರ್ರು, ಹಾಗೆ ನನ್ನ ಬ್ರಹ್ಮರಾಕ್ಷಸ ಟೀಮ್, ಎಲ್ಲರಿಗೂ ಒಂದು ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ನಿಮಿಷ ಯಾರು ಮಾತಾಡಬೇಡಿ. ಹಾಂ, ಹೇಳಿ. ಬ್ರಹ್ಮರಾಕ್ಷಸ ಒಂದು ಅದ್ಭುತವಾದ ನಮಗೆ ನಾನೇನೋ ಒಂದು ಹೊಸ ಕ್ರಿಯೇಟಿವಿಟಿಯಿಂದ ವರ್ಕ್ ಮಾಡೋಕ್ಕೆ ನನಗೊಂದು ಜಾಗ ಸಿಕ್ಕಿದಂಥ ಒಂದು ಪ್ಲೇಸ್ ಅಂದರೆ ಬ್ರಹ್ಮರಾಕ್ಷಸ. ಇವನು ಸಣ್ಣ ವಯಸ್ಸಿಂದ ಅಂದರೆ ಐ ಥಿಂಕ್ ಒಂದು 15 ವರ್ಷ ಆಯಿತು ಇವನು ನೋಡಿ. ಅವಾಗಿಂದ ಸಣ್ಣವನಿದ್ದ. ಇವತ್ತು ಅವನ ಜೊತೆಗೆ ಒಬ್ಬ ಡೈರೆಕ್ಟ್ರ್ ಅವನು, ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇಲ್ಲಿ ಜೊತೆಗೆ ನಿಂತಿರೋದು ಇನ್ನೂ ಖುಷಿ ಆಗ್ತಾ ಇದೆ. ಯಾಕಂದರೆ ಅವ್ರ ಬೆಳವಣಿಗೆನ ನಾನು ನೋಡಿಕೊಂಡು ಅವ್ರ ಜೊತೆಗೆ ಒಂದು ಕೆಲಸ ಮಾಡೋದು, ನನ್ನ ಜೊತೆಲಿದ್ದವ್ರ ಜೊತೆನೇ ನಾನು ಕೆಲಸ ಮಾಡ್ಕೊಂಡು ಹೋಗೋದಿದೆಯಲ್ಲ, ಆ ಟೀಮ್ ವರ್ಕ್, ಅದು ನನಗೆ ಫಸ್ಟು ಸಂತೋಷ ಕೊಟ್ಟಿರೋವಂಥದ್ದು. ಈ ಸಿನಿಮಾದಲ್ಲಿ ಒಟ್ಟು 5 ಹಾಡುಗಳಿದೆ. ಇವತ್ತು ಮೊದಲೇದಾಗಿ ನಾವು ಬ್ಯಾಂಡ್ ಬಾಜಾ ಅಂತ ಹೇಳಿ ಒಂದು ಐಟಮ್ ಸಾಂಗನ್ನು ನೋಡಿದ್ರಿ. ಈ ಸಾಂಗ್ನ ನಮ್ಮ ಗಾಯಕಿಯಾದ ಮಮತಾ ಶರ್ಮಾ ಅವರು, ಬಾಂಬೆ ಮತ್ತು ನಿಮಗೆ ಇದರಲ್ಲಿ ಮುಂಬೈಯಲ್ಲಿ ಮತ್ತು ಹೈದರಾಬಾದಲ್ಲಿ ತುಂಬ ಫೇಮಸ್ ಸಿಂಗರ್ ಮಮತಾ ಶರ್ಮಾ ಅವರು ಈ ಸಾಂಗನ್ನು ಹಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕನ್ನಡದ ಸಂತೋಷ್ ದೇವ್ ಅಂತ ಹೇಳಿ ಅವ್ರು ಹಾಡಿದ್ದಾರೆ. ಈ ಸಾಹಿತ್ಯ ಬರೆದಿರೋದು ನಾನೇನೆ, ಫಸ್ಟ್ ಟೈಮ್ ಅವಕಾಶ ಕೊಟ್ಟರು ಬರೆದಿದ್ದೀನಿ. ಹಾಗೆಯೇ ಇನ್ನು ಉಳಿದಂತೆ ಈ ಸಾಂಗು 5 ಭಾಷೆಯಲ್ಲೂ ಸಮೇತ ಮಾಡಿದ್ದೀವಿ. ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ 5 ಭಾಷೆಯಲ್ಲೂ ಇದನ್ನು ಹೊಸ ಲಿರಿಕ್ಸ್ ರೈಟ್ರು ಹಾಗೆ ಒಳ್ಳೊಳ್ಳೆ ಸಿಂಗರ್ಸ್ಗಳನ್ನ ಹಾಕಿ ವರ್ಕ್ ಮಾಡಿದ್ದೀವಿ. ಪ್ರತಿ ಒಂದೊಂದು 3 ಡೇಸ್ ಅಥವಾ ಒಂದೊಂದು ವೀಕಿಗೆ ಒಂದೊಂದು ಸಾಂಗನ್ನು ನಾವು ರಿಲೀಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಈ ರಿಲೀಸ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ವಿಷಯ, ನನ್ನ ಟೀಮ್ ಅಂತ ಈ ಸಿಂಗರ್ಸು ಹಾಗೆ ಲಿರಿಕ್ಸ್ ರೈಟ್ರು ಸಮೇತ ಬಂದಿದ್ದಾರೆ. ಅವರನ್ನು ನಾನು ಈ ವೇದಿಕೆಯಲ್ಲಿ ಪರಿಚಯ ಮಾಡ್ಸೋಕ್ಕೆ ಇಷ್ಟಪಡ್ತಿದ್ದೀನಿ. ಮೊದಲೇದಾಗಿ ಲಿಖಿತ್ ಅಂತ ಹೇಳಿ, ಲಿಖಿತ್ ಅವ್ರು ಬರಬೇಕು. ಹಾಗೆ ಅರ್ಪಿತಾ ವೇಣು ಅವರು ಬರಬೇಕು. ಸರಾಯು ಹೆಚ್ ರಾವ್ ಅವರು ಬರಬೇಕು. ನನ್ನ ಸ್ನೇಹಿತರಾದ ಚಾಣಕ್ಯ ಅವರು ಇನ್ನು ಉಳಿದ 4 ಸಾಂಗ್ಗಳನ್ನು ಬರೆದಿದ್ದಾರೆ. ಅವ್ರು ಇನ್ನೂ ನಮಗೆ ಕಾಣಿಸ್ತಾ ಇಲ್ಲ. ಅವ್ರು ಬಂದಿದ್ರೆ ದಯವಿಟ್ಟು ಬನ್ನಿ ಸ್ಟೇಜ್ ಮೇಲೆ. ಈ ಸಿನಿಮಾದ ತಮಿಳ್ ಸಾಂಗ್ ಹಾಡಿದ್ದಾರೆ. ಹಾಗೆ ಇವರು ಸರಾಯು ಅಂತ ಹೇಳಿ ನಮ್ಮ ಈ ಸಿನಿಮಾದ ತಮಿಳು, ತೆಲುಗು, ಹಿಂದಿ, ತಮಿಳು, ಮಲಯಾಳಂ, ಹಿಂದಿ ಹಾಡಿದ್ದಾರೆ. ಹಾಗೆ ಅರ್ಪಿತಾ ವೇಣು ಅವರು ತೆಲುಗು ಸಾಂಗನ್ನು ಹಾಡಿದ್ದಾರೆ. ಹೀಗೆ ಒಂದು ಟೀಮ್ ಇದೆ. ಒಳ್ಳೊಳ್ಳೆ ಲಿರಿಕ್ಸ್ ರೈಟರ್ನ, ಆಮೇಲೆ ಶ್ರೇಯಾ ಅಂತ ಹೇಳಿ ಒಬ್ಬರು ಹಿಂದಿಲಿ ಲಿರಿಕ್ಸ್ ಬರ್ಕೊಟ್ಟಿದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ಟೀಕಾ ರಾಜ್ ಅಂತ ಹೇಳಿ ತಮಿಳ್ ಬರೆದಿದ್ದಾರೆ, ಶ್ರೀಕಾಂತ್ ಅಂತ ಹೇಳಿ ತೆಲುಗಲ್ಲಿ ಬರೆದಿದ್ದಾರೆ. ಹೀಗೆ ಪ್ರತಿಯೊಬ್ಬರೂ. ಆಮೇಲೆ ನಮ್ಮ ಈ ಸಿನಿಮಾದಲ್ಲಿ ಇನ್ನೊಂದು ತೆಲುಗು ಸಾಂಗ್ ಹಾಡಿರೋವಂಥ ಗಾಯಕರು ವಿಶಾಲ್ ನಾಗಭೂಷಣ್ ಅಂತ, ಅವ್ರು ಬಂದಿದ್ರೆ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕಂತ ಕೇಳ್ಕೊತೀನಿ. ಹೀಗೆ ನಾವು ಪ್ರತಿಯೊಂದು ಸಾಂಗನ್ನ ಚೆನ್ನಾಗಿ ಮಾಡಬೇಕು ಅಂತ ಇವರ ಒಂದು ಒಳ್ಳೆ ಉದ್ದೇಶ. ನನ್ನ ಸಾಂಗ್ ಇನ್ನೂ ಚೆನ್ನಾಗಿ ಬರಬೇಕಣ್ಣ, ಏನಾರೋ ಒಂದು ಹೊಸ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇದ್ರು. ನಾನು ಕೆಲಸ ಮಾಡಿದೆ. ಹೊಸ ಪ್ರಯತ್ನ ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ, ನೀವೆಲ್ಲ ಕೇಳಿರೋರಿಗೆ ಗೊತ್ತಿರುತ್ತೆ. ಯಾಕಂದರೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ಪ್ರತಿ ಸಾಂಗಲ್ಲೂ ಹೊಸದು ಕೊಡೋಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.